ಕಂಫರ್ಟ್ ಝೋನ್ ನಿಮ್ಮ ಬೆಳವಣಿಗೆಯ ಅತಿ ದೊಡ್ಡ ಶತ್ರು. ನಿಮ್ಮ ಕನಸುಗಳನ್ನು ನಾಶ ಮಾಡುತ್ತಿರೋದು ನಿಮ್ಮ ವೈಫಲ್ಯವಲ್ಲ, ಅದು ನಿಮ್ಮ ಕಂಫರ್ಟ್ ಝೋನ್. ನಮಸ್ಕಾರ ಸ್ನೇಹಿತರೆ, ವೆಲ್ನೆಸ್ ವಿಂಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನೀವು ಈಗ ಇರುವ ಜಾಗದಲ್ಲೇ ಆರಾಮವಾಗಿದ್ದೀರಾ? ನೀವು ಮಾಡುತ್ತಿರುವ ಕೆಲಸವನ್ನೇ ಆರಾಮವಾಗಿ ಮಾಡ್ತಾ ಇದ್ದೀರಾ? ಒಂದೇ ಸ್ಥಳದಲ್ಲಿ ಕೆಲಸ ಮಾಡಿಕೊಂಡು ಆರಾಮಾಗಿದ್ದೀರಾ? ಒಂದು ಕ್ಷಣ ಯೋಚನೆ ಮಾಡಿ. ಕಳೆದ 1 ವರ್ಷದಲ್ಲಿ ನೀವು ಯಾವ ಹೊಸ ಕೌಶಲ್ಯವನ್ನು ಕಲಿತಿದ್ದೀರಿ? ನೀವು ಯಾವ ಹೊಸ ಸವಾಲುಗಳನ್ನು ಸ್ವೀಕರಿಸಿದ್ದೀರಿ? ನೀವು ಯಾವ ಭಯವನ್ನು ಎದುರಿಸಿದ್ದೀರಿ? ಈ ಪ್ರಶ್ನೆಗಳಿಗೆ ಉತ್ತರ ಸಿಗದೇ ಇದ್ರೆ ಬಹುಶಃ ನೀವು ಕಂಫರ್ಟ್ ಝೋನ್ನಲ್ಲಿ ಇದ್ದೀರಿ ಅಂತ ಅರ್ಥ. ಸ್ನೇಹಿತರೆ, ಕಂಫರ್ಟ್ ಝೋನ್ ಅಂದರೆ ನಮಗೆ ಪರಿಚಿತವಾದ ಒಂದು ಜಾಗ. ಅಲ್ಲಿ ಭಯ ಕಡಿಮೆ, ಅಲ್ಲಿ ಅಪಾಯ ಇರೋದಿಲ್ಲ, ಅಲ್ಲಿ ಎಲ್ಲವೂ ಸುರಕ್ಷಿತವಾಗಿದೆ ಅಂತ ಅನ್ಸುತ್ತೆ. ಆದರೆ ಅಲ್ಲಿ ಬೆಳವಣಿಗೆಯೂ ಸಹ ಇರೋದಿಲ್ಲ. ಅಲ್ಲಿ ಅನೇಕ ಕನಸುಗಳು ಸಾಯುತ್ತವೆ, ಅಲ್ಲಿ ಅನೇಕ ಸಾಮರ್ಥ್ಯಗಳು ಒದಗಿ ಹೋಗುತ್ತೆ. ನಾವು ಕಂಫರ್ಟ್ ಝೋನಿಂದ ಹೊರ ಬರದೇ ಇದ್ರೆ ನಮ್ಮ ಸಾಮರ್ಥ್ಯಗಳು, ನಮ್ಮ ಕೌಶಲ್ಯಗಳು, ನಮ್ಮ ಟ್ಯಾಲೆಂಟ್ ಎಂದಿಗೂ ಅರಳೋದಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಜೀವನ ನಿಮ್ಮ ಕಂಫರ್ಟ್ ಝೋನ್ ಮುಗಿಯುವ ಜಾಗದಲ್ಲೇ ಪ್ರಾರಂಭ ಆಗುತ್ತೆ ಸ್ನೇಹಿತರೆ. ಹಾಗಿದ್ರೆ ಈ ಕಂಫರ್ಟ್ ಝೋನ್ ಯಾಕೆ ಇಷ್ಟೊಂದು ಅಪಾಯಕಾರಿ? ಯಾಕೆಂದ್ರೆ ಅದು ನಮಗೆ ಜೈಲಿನ ಥರ ಕಾಣಿಸೋದಿಲ್ಲ. ಅದು ತುಂಬ ಆರಾಮದಾಯಕವಾಗಿರುತ್ತೆ. ನಾಳೆಯಿಂದ ಪ್ರಾರಂಭ ಮಾಡ್ತೀನಿ ಅನ್ನೋ ಭಾವನೆ, ಮುಂದಿನ ತಿಂಗಳು ಕಲಿಯುತ್ತೇನೆ ಅನ್ನೋ ಒಂದು ಭಾವನೆ, ಇನ್ನು ಸ್ವಲ್ಪ ಸಮಯದ ನಂತರ ಪ್ರಯತ್ನ ಮಾಡುತ್ತೇನೆ ಅಂತ ಅನ್ಕೊಳ್ಳೋದು. ಹೀಗೆ ದಿನಗಳು ಕಳೆಯುತ್ತೆ, ತಿಂಗಳುಗಳು ಕಳೆಯುತ್ತೆ, ವರ್ಷಗಳು ಕಳೆಯುತ್ತೆ. ಆದರೆ ನಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಗೋದಿಲ್ಲ. ಉದಾಹರಣೆಗೆ, ಒಬ್ಬ ಯುವಕ ಸಾರ್ವಜನಿಕವಾಗಿ ಮಾತನಾಡುವ ಒಂದು ಭಯವನ್ನ ಇಟ್ಕೊಂಡಿರ್ತಾನೆ. ಯಾರ ಮುಂದೆ ಮಾತನಾಡಬೇಕಾದ್ರೂ ಅವನ ಕೈಗಳು ನಡುಗ್ತಾ ಇರುತ್ತೆ. ಅದಕ್ಕಾಗಿ ಅವನು ಯಾವಾಗಲೂ ಅವಕಾಶಗಳಿಂದ ದೂರ ಇರ್ತಾನೆ. ಆದ್ರೆ ಒಂದು ದಿನ ಅವನು ನಿರ್ಧಾರ ಮಾಡ್ತಾನೆ, ಭಯ ಇದ್ರೂ ಸಹ ನಾನು ಮಾತಾಡ್ತೇನೆ. ಆ ಒಂದು ನಿರ್ಧಾರ ಅವನಿಗೆ ಸಹಾಯ ಮಾಡುತ್ತೆ. ಮೊದಲನೇ ಬಾರಿ ಚೆನ್ನಾಗಿ ಮಾತಾಡಲಿಕ್ಕೆ ಆಗೋದಿಲ್ಲ, 2ನೇ ಬಾರಿ ಸ್ವಲ್ಪ ಉತ್ತಮವಾಗಿ ಮಾತಾಡ್ತಾನೆ, 3ನೇ ಬಾರಿ ಇನ್ನು ಆತ್ಮವಿಶ್ವಾಸದಿಂದ ಮಾತಾಡ್ತಾನೆ. ಕೆಲವು ತಿಂಗಳುಗಳ ನಂತರ ಅವನು ಒಬ್ಬ ಒಳ್ಳೆ ವ್ಯಕ್ತಿ ಆಗ್ತಾನೆ, ಒಳ್ಳೆ ಮಾತುಗಾರ ಆಗ್ತಾನೆ. ಇದಕ್ಕೆ ಸಾಧ್ಯ ಆಗಿದ್ದು ಅವನ ಸಾಮರ್ಥ್ಯದಿಂದಲ್ಲ, ಅವನು ಕಂಫರ್ಟ್ ಝೋನಿಂದ ಹೊರ ಬಂದ ಒಂದು ಪ್ರಕ್ರಿಯೆ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ 3 ವಲಯಗಳು ಬಹಳ ಮುಖ್ಯ. ಅದೇನಂದ್ರೆ ಕಂಫರ್ಟ್ ಝೋನ್, ಲರ್ನಿಂಗ್ ಝೋನ್ ಮತ್ತು ಡೇಂಜರ್ ಝೋನ್. ಕಂಫರ್ಟ್ ಝೋನ್ ಈಗಾಗಲೇ ಹೇಳ್ದಂಗೆ ಅದು ನಮಗೆ ಪರಿಚಿತವಾಗಿದ್ದು ಇಲ್ಲಿ ಸುರಕ್ಷಿತವಾಗಿರುತ್ತೆ ಜಾಗ. ಭಯ ಕಡಿಮೆ ಇರುತ್ತೆ, ಸವಾಲು ಕಡಿಮೆ ಇರುತ್ತೆ, ಆದರೆ ಬೆಳವಣಿಗೆಯೂ ಸಹ ಕಡಿಮೆ ಇರುತ್ತೆ. ಉದಾಹರಣೆಗೆ, ನೀವು ಇಂಗ್ಲಿಷ್ ಮಾತಾಡಲು ಬಯಸ್ತೀರಿ, ಆದರೆ ತಪ್ಪಾಗ್ಬೋದು ಅನ್ನೋ ಭಯದಿಂದ ಎಂದಿಗೂ ಪ್ರಯತ್ನಿಸುತ್ತಿಲ್ಲ. ಇದು ಕಂಫರ್ಟ್ ಝೋನ್. ನೀವು ಸುರಕ್ಷಿತವಾಗಿದ್ದೀರಿ, ಆದರೆ ಬೆಳವಣಿಗೆ ಆಗುತ್ತಿಲ್ಲ. 2ನೇದು ಲರ್ನಿಂಗ್ ಝೋನ್. ನನಗೆ ತುಂಬ ಇಷ್ಟ ಆದ ಒಂದು ಝೋನ್ ಇದೆ. ಇದು ಜೀವನ ಬದಲಾಗುವ ಒಂದು ಜಾಗ. ಇಲ್ಲಿ ಸ್ವಲ್ಪ ಭಯ ಇರುತ್ತೆ, ಆದರೆ ಕಲಿಕೆ ಇರುತ್ತೆ, ಪ್ರಯತ್ನ ಇರುತ್ತೆ. ಉದಾಹರಣೆಗೆ, ನೀವು ಇಂಗ್ಲಿಷ್ ಮಾತಾಡಲು ಪ್ರಾರಂಭಿಸ್ತೀರಿ, ತಪ್ಪುಗಳಾಗುತ್ತೆ, ಜನರು ಸಹ ನಗ್ಬಹುದು, ಆದರೆ ನೀವು ಕಲಿತಾ ಇರ್ತೀರಾ. ಪ್ರತಿದಿನ ಸ್ವಲ್ಪ ಸ್ವಲ್ಪ ಪ್ರಯತ್ನ ಪಡ್ತಾ ಇರ್ತೀರಾ. ಇಲ್ಲಿಯೇ ನಮ್ಮ ಆತ್ಮವಿಶ್ವಾಸ ಬೆಳೆಯುತ್ತೆ, ಇಲ್ಲಿಯೇ ನಮ್ಮ ಬೆಳವಣಿಗೆ ಪ್ರಾರಂಭ ಆಗುತ್ತೆ. ಹಾಗಾಗಿ ಲರ್ನಿಂಗ್ ಝೋನ್ ಆಲ್ವೇಸ್ ವೆರಿ ವೆರಿ ಇಂಪಾರ್ಟೆಂಟ್. 3ನೇದು ಡೇಂಜರ್ ಝೋನ್. ಇದು ಅತಿಯಾದ ಒತ್ತಡದ ಜಾಗ. ಇಲ್ಲಿ ಕಲಿಕೆ ಕಡಿಮೆ, ಭಯ ಹೆಚ್ಚು. ಉದಾಹರಣೆಗೆ, ಇಂಗ್ಲಿಷ್ನಲ್ಲಿ ಒಂದು ಪದವು ಬರೆದಂತ ಒಬ್ಬ ವ್ಯಕ್ತಿಯನ್ನ ನೇರವಾಗಿ ಸಾವಿರಾರು ಜನರ ಮುಂದೆ ನಿಲ್ಲಿಸ್ಬಿಟ್ಟು ಭಾಷಣ ಮಾಡಲಿಕ್ಕೆ ಹೇಳಿದಾಗ ಅವನು ಹೆದರ್ತಾನೆ, ಒತ್ತಡಕ್ಕೊಳಗಾಗ್ತಾನೆ, ಕಲಿಯೋ ಬದಲು ಕುಗ್ತಾನೆ. ಇದು ಡೇಂಜರ್ ಝೋನ್. ಹಾಗಾದ್ರೆ ನಾವು ಎಲ್ಲಿರಬೇಕು? ಕಂಫರ್ಟ್ ಝೋನ್ನಲ್ಲಿ ಅಲ್ಲ, ಡೇಂಜರ್ ಝೋನ್ನಲ್ಲೂ ಅಲ್ಲ, ಯಾವಾಗಲೂ ಲರ್ನಿಂಗ್ ಝೋನ್ನಲ್ಲಿ ಇರಬೇಕಾಗತ್ತೆ. ಯಾಕೆಂದ್ರೆ ಕಂಫರ್ಟ್ ಝೋನ್ ಸುರಕ್ಷತೆಯನ್ನು ನೀಡುತ್ತೆ, ಡೇಂಜರ್ ಝೋನ್ ಭಯವನ್ನು ನೀಡುತ್ತೆ, ಆದರೆ ಲರ್ನಿಂಗ್ ಝೋನ್ ಮಾತ್ರ ನಮಗೆ ಬೆಳವಣಿಗೆಯನ್ನು ನೀಡುತ್ತೆ. ಕಂಫರ್ಟ್ ಝೋನ್ ಇಸ್ ಅ ಬ್ಯೂಟಿಫುಲ್ ಬಟ್ ನಥಿಂಗ್ ಗ್ರೋಸ್ ದೇರ್. ಆರಾಮವಾದ ಜಾಗ ಸುಂದರವಾಗಿರಬಹುದು, ಆದರೆ ಅಲ್ಲಿ ಬೆಳವಣಿಗೆ ನಡೆಯೋದಿಲ್ಲ. ಕಂಫರ್ಟ್ ಝೋನಿಂದ ಹೊರ ಬರೋದು ಹೇಗೆ ಸ್ನೇಹಿತರೆ? ಮೊದಲನೇದಾಗಿ, ಪ್ರತಿದಿನ ಒಂದು ಸಣ್ಣ ಸವಾಲನ್ನು ಸ್ವೀಕರಿಸಿ, ಹೊಸ ವ್ಯಕ್ತಿಯೊಂದಿಗೆ ಮಾತನಾಡಿ, ಹೊಸ ವಿಷಯ ಕಲಿಯಿರಿ, ಹೊಸ ದಾರಿಯಲ್ಲಿ ನಡೆಯಿರಿ. ಸಣ್ಣ ಸವಾಲುಗಳನ್ನು ಅಕ್ಸೆಪ್ಟ್ ಮಾಡಿ, ಅದು ದೊಡ್ಡ ಬದಲಾವಣೆಗಳಾಗಿ ತರುತ್ತೆ.
ಎರಡನೇದಾಗಿ ಫೇಲ್ಯೂರನ್ನು ಅಕ್ಸೆಪ್ಟ್ ಮಾಡಿ, ಸೋಲನ್ನು ಒಪ್ಕೊಳ್ಳಿ. ಸೋಲು ಅಂದರೆ ಅದು ಅಂತ್ಯ ಅಲ್ಲ, ಅದು ಕಲಿಕೆಯ ಒಂದು ಭಾಗ. ನಡೆಯಲು ಕಲಿಯುವಾಗ ಮಗು ಬೀಳುತ್ತೆ, ಆದರೆ ನಡೆಯೋದನ್ನು ಯಾವತ್ತೂ ಬಿಡೋದಿಲ್ಲ. ಹಾಗಾಗಿ ನಮ್ಮ ಸೋಲುಗಳನ್ನು ಒಪ್ಕೋಬೇಕು. ಮೂರನೇದು, ಫಿಯರ್ನ ಲೀಸ್ಟ್ ಮಾಡಿ. ನಿಮಗೆ ಭಯ ತರುವಂಥ ವಿಷಯಗಳು ಯಾವ್ದ್ಯಾವುದು, ನಂತರ ಆ ಭಯ ತರುವಂಥ ವಿಷಯಗಳ ಬಗ್ಗೆ ಕೆಲಸ ಮಾಡಿ, ಆ ಭಯವನ್ನು ಹೋಗ್ಲಾಡಿಸಿ. ಜೊತೆಗೆ ಗ್ರೋತ್ ಮೈಂಡ್ಸೆಟ್ನ ಬೆಳೆಸ್ಕೊಳ್ಳಿ. ನನಗೆ ಅದು ಬರೋದಿಲ್ಲ ಅಂತ ಹೇಳಬೇಡಿ. ಇವತ್ತು ನಮಗೆ ಕಲಿಯೋದಕ್ಕೆ ಹಲವಾರು ಪ್ಲಾಟ್ಫಾರ್ಮ್ಗಳಿವೆ. ನಮಗೆ ಏನು ಬೇಕೋ ಅದನ್ನು ಹುಡುಕಿ ಕಲಿಯಿರಿ, ಓದಿ. ಇದರಿಂದ ನಮ್ಮ ಮೈಂಡು ಗ್ರೋತ್ ಆಗುತ್ತೆ, ನಮ್ಮ ಸ್ಕಿಲ್ ಡೆವಲಪ್ ಆಗುತ್ತೆ. ಆವಾಗ ನಮಗೆ ಅವಕಾಶಗಳು ಹುಡುಕೊಂಡು ಬರುತ್ತೆ. ಹಾಗಾಗಿ ನಾವು ಕಂಫರ್ಟ್ ಝೋನಿಂದ ಆಚೆ ಬಂದು ಲರ್ನಿಂಗ್ ಝೋನ್ ಕಡೆಗೆ ಹೆಜ್ಜೆ ಇಟ್ಟರೆ ಖಂಡಿತ ಯಶಸ್ಸು ನಮ್ದಾಗುತ್ತೆ. ನಿಮ್ಮ ಜೀವನ ಬದಲಾಗಬೇಕಾದ್ರೆ ನಿಮ್ಮ ಕಂಫರ್ಟ್ ಝೋನಿಂದ ಮೊದಲು ಹೊರ ಬರಬೇಕು. ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ವೆಲ್ನೆಸ್ ವಿಂಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಈಗ ನೀವು ಯಾವ ಕಂಫರ್ಟ್ ಝೋನಿಂದ ಹೊರಬರಲು ಪ್ರಯತ್ನಿಸುತ್ತಿದ್ದೀರಿ ಅದನ್ನು ಕಮೆಂಟಲ್ಲಿ ತಿಳಿಸಿ.